ಸ್ನೇಹಿತರೆ ನಮಸ್ಕಾರ. ಕುರುಬ ಸಮುದಾಯ ರಾಜ್ಯದ ಅತ್ಯಂತ ಹಿಂದುಳಿದ ಒಂದು ಸಾಮಾನ್ಯ ವರ್ಗ. ಕುರಿ ಕಾಯುವಿಕೆ ಈ ಒಂದು ಸಮುದಾಯದ ಮೂಲ ಪರಂಪರೆ. ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತು ಇಂದು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಒಂದು ವೈಯಕ್ತಿಕ ಪ್ರಭಾವವನ್ನು ಬೆಳೆಸಿಕೊಂಡಿರುವ ಒಂದು ಪ್ರಬಲ ಸಮುದಾಯವಾಗಿದೆ. ಹಾಗಿದ್ರೆ ರಾಜಕಾರಣ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಕುರುಬ ಸಮುದಾಯದ ಸಾಧಕರು ಯಾರು ಎಂಬುದನ್ನು ನೋಡೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಕ್ಷಮೆಯ ಮಾತು. ಏನೆಂದರೆ ಈ ಒಂದು ಮಾಹಿತಿಯ ಉದ್ದೇಶ ಜಾತಿ ಅಂತ ಎತ್ತಿ ತೋರಿಸುವುದಾಗಿಲ್ಲ. ಆದರೆ ಈ ಒಂದು ಸಮುದಾಯ ಏನೂ ಇಲ್ಲದೆ ಇಂದು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಬೆಳೀತಾ ಇದೆ ಮತ್ತು ಈ ಒಂದು ಸಮುದಾಯದ ಶಕ್ತಿ ಏನು ಎಂಬುದನ್ನು ತೋರಿಸುವುದಾಗಿದೆ. ಈ ಒಂದು ಮಾಹಿತಿಯಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ. ಹಾಗಿದ್ದರೆ ತಡ ಯಾಕೆ ನೋಡೋಣ ಬನ್ನಿ. MTB ನಾಗರಾಜ್. ಸ್ನೇಹಿತರೆ, MTB ನಾಗರಾಜ್ರವರು 1951ರಲ್ಲಿ ಬೆಂಗಳೂರಿನ ಗರುಡಾಚಾರ್ಯ ಪಾಳ್ಯದಲ್ಲಿ ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದರು. ಕೇವಲ 8ನೇ ತರಗತಿವರೆಗೆ ಓದಿರುವ ಇವರು 1600 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದು ರಾಜ್ಯದ ಕುರುಬ ಸಮುದಾಯದ ಶ್ರೀಮಂತ ರಾಜಕಾರಣಿಯಾಗಿದ್ದಾರೆ. ಆದರೆ ಇವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡರು. CH ವಿಜಯಶಂಕರ್. ಮೂಲತಃ ಹಾವೇರಿ ಜಿಲ್ಲೆಯವರಾದಂತಹ ಇವರು ಮೈಸೂರಿನ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದರು. ಸದ್ಯ ಈಗ ಇವರು ಮೇಘಾಲಯ ರಾಜ್ಯದ ಗವರ್ನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರದ್ದು 4 ಕೋಟಿಗಿಂತ ಅಧಿಕ ಆಸ್ತಿ ಇದೆ. ಭೈರತಿ ಸುರೇಶ್. ಸ್ನೇಹಿತರೆ, ಇವರು 1972ರಲ್ಲಿ ಬೆಂಗಳೂರಿನ ಭೈರತಿಯಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಜನಿಸಿದರು. ದ್ವಿತೀಯ PUCವರೆಗೆ ಓದಿರುವ ಇವರು 650 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರಿನ ಹೆಬ್ಬಾಳ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಪ್ರಸ್ತುತ ಈಗ ಇವರು ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭೈರತಿ ಬಸವರಾಜ್. ಸ್ನೇಹಿತರೆ, ಇವರು 1964ರಲ್ಲಿ ಬೆಂಗಳೂರಿನ ಭೈರತಿಯಲ್ಲಿ ಜನಿಸಿದರು. PUCವರೆಗೆ ಓದಿರುವ ಇವರು 90 ಕೋಟಿಗಿಂತ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ. ಇವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ KR ಪುರಂ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. BG ಗೋವಿಂದಪ್ಪ. 1955ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿರುವ ಇವರು ಓದಿದ್ದು ದ್ವಿತೀಯ PUCವರೆಗೆ. ಇವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಗೆಲುವು ಸಾಧಿಸಿದ್ದಾರೆ. ಇವರು ಒಟ್ಟು 3 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ. ಬಂಡೆಪ್ಪ ಕಾಶಂಪುರ್. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂತಹ ಬಂಡೆಪ್ಪ ಕಾಶಂಪುರ್ ಅವರು ಸದ್ಯ JDS ಪಕ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಒಟ್ಟು 7 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ. KS ಈಶ್ವರಪ್ಪ. ಮೂಲತಃ ಬಳ್ಳಾರಿ ಜಿಲ್ಲೆಯವರಾದಂತಹ ಇವರು ರಾಜಕೀಯವಾಗಿ ನೆಲೆ ಊರಿದ್ದು ಶಿವಮೊಗ್ಗ ಜಿಲ್ಲೆಯಿಂದ. ಆದರೆ ಸದ್ಯ ಈಗ ಇವರು ರಾಜ್ಯ ರಾಜಕಾರಣಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇವರು ಒಟ್ಟು 10 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ. AH ವಿಶ್ವನಾಥ್. ಮೈಸೂರಿನ KR ನಗರದಲ್ಲಿ ಜನಿಸಿರುವ ಇವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು. ಸದ್ಯ ಈಗ ಇವರು ಬಿಜೆಪಿ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ನೇಹಿತರೆ, ಸದ್ಯ ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು. ರಾಜ್ಯದಲ್ಲಿ ಕುರುಬ ಸಮುದಾಯದ ಹೆಸರನ್ನ ಮುನ್ನೆಲೆಗೆ ತಂದು ಕೀರ್ತಿ ಪತಾಕೆಯನ್ನ ಹಾರಿಸಿ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದವರು. ಇವರ ಹೆಸರು ಕಿರಿಯರಿಂದ ಹಿರಿಯವರಿಗೆ ಎಲ್ಲರಿಗೂ ಗೊತ್ತು. ಸೊ ಇವರ ಬಗ್ಗೆ ಹೆಚ್ಚೇನು ಹೇಳುವ ಅವಶ್ಯಕತೆ ಇಲ್ಲ. ರಾಘವೇಂದ್ರ ಹಿಟ್ನಾಳ್. ಕೊಪ್ಪಳ ಜಿಲ್ಲೆಯ ಹಿಟ್ನಾಳದಲ್ಲಿ ಜನಿಸಿರುವ ಇವರು ಓದಿದ್ದು ದ್ವಿತೀಯ PUCವರೆಗೆ. ಪ್ರಸ್ತುತ ಇವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಗೆಲುವು ಸಾಧಿಸಿದ್ದಾರೆ. ಇವರ ಒಟ್ಟು ಆಸ್ತಿ 14 ಕೋಟಿ. HM ರೇವಣ್ಣ. ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಇವರು ಸದ್ಯ ವಯಸ್ಸಾದ ಕಾರಣ ರಾಜಕೀಯದಿಂದ ದೂರ ಉಳಿದುಕೊಂಡಿದ್ದಾರೆ ಮತ್ತು ಇವರ ಮಗ ಅನೂಪ್ ರೇವಣ್ಣರವರು ಸದ್ಯ ಸಿನಿಮಾ ರಂಗದಲ್ಲಿ ಬಿಜಿಯಾಗಿದ್ದಾರೆ. HY ಮೇಟಿ. ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಪಟ್ಟಣದಲ್ಲಿ ಜನಿಸಿರುವ ಇವರು ಓದಿದ್ದು 8ನೇ ತರಗತಿವರೆಗೆ. ಇವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಇವರು ಒಟ್ಟು 3 ಕೋಟಿಗಿಂತ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ. ವರ್ತೂರ್ ಪ್ರಕಾಶ್. ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಇವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ
ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡರು. ಆದರೆ ಇವರು 2013 ಮತ್ತು 2018ರ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲುವು ಸಾಧಿಸಿದ್ದರು. ಸ್ನೇಹಿತರೆ, ಇದಿಷ್ಟು ಈ ಒಂದು ಸಮುದಾಯದ ಪ್ರಭಾವಿ ರಾಜಕಾರಣಿಗಳ ಕುರಿತು ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿದೆ. ಇನ್ನು ಸಿನಿಮಾ ಕ್ಷೇತ್ರದ ಸಾಧಕರ ಬಗ್ಗೆ ನೋಡೋದಾದರೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ದುನಿಯಾ ವಿಜಯ್, ಲೂಜ್ಮಾದ ಯೋಗೀಶ್, ಡೈರೆಕ್ಟರ್ ಆರ್ ಚಂದ್ರು, ಡೈರೆಕ್ಟರ್ ಸೂರಿ, ಕ್ರೀಡಾಪಟು ಜಿಮ್ ರವಿ, ಆಕ್ಟರ್ ರಾಜೇಶ್, ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಮತ್ತು ದಿವಂಗತ ಕರಿ ಬಸಯ್ಯ. ಸ್ನೇಹಿತರೆ, ಇವರೆಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಈ ಒಂದು ಸಮುದಾಯದ ಕಲಾವಿದರು. ಸೊ ಸ್ನೇಹಿತರೆ, ಇದಿಷ್ಟು ನನಗೆ ಗೊತ್ತಿರುವ ಒಂದು ಪ್ರಮುಖ ಇಂಟ್ರೆಸ್ಟಿಂಗ್ ವರದಿಯಾಗಿದೆ. ಇನ್ನೂ ಯಾರಾದರೂ ಸಾಧಕರನ್ನ ಬಿಟ್ಟಿದ್ದರೆ ಕಮೆಂಟ್ ಮೂಲಕ ತಿಳಿಸಿ.